ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಎಲ್ಲೋ ಕೂತ್ಕೊಂಡು ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮ ಅಕೌಂಟ್ನಲ್ಲಿರೋ ಹಣಕ್ಕೆ ಕನ್ನ ಹಾಕೋದೆ ಈಗ ವಿಶ್ವದಲ್ಲೇ ಚಾಲ್ತಿಯಲ್ಲಿರುವಂಥ ಒಂದು ದೊಡ್ಡ ಕ್ರೈಮ್ ಬಿಸ್ನೆಸ್. ಅದೇ ಸೈಬರ್ ಕ್ರೈಮ್. ಸೈಲೆಂಟ್ ಆಗಿ ಕಥೆ ಮುಗಿಸ್ಬಿಡುವಂಥ ಅಪರಾಧ ಇದು. ಇದರಲ್ಲಿ ಅನೇಕ ವಿಧಗಳಿದ್ದಾವೆ. ಆ ಎಲ್ಲ ಅಪ್ಡೇಟೆಡ್ ಕ್ರೈಮ್ಗಳ ಮಾಹಿತಿಯನ್ನು ನಿಮ್ಮ ಮುಂದೆ ನಾವಿಡ್ತಾ ಹೋಗ್ತೀವಿ ಈ ಸೀರೀಸ್ನಲ್ಲಿ. ಹಾಗೂ ಇವತ್ತು ನಾವು ಮಾತಾಡ್ತಾ ಇರುವಂಥ ಸೈಬರ್ ಕ್ರೈಮ್ KYC ಸ್ಕ್ಯಾಮ್ ಅಥವಾ KYC ಅಪ್ಡೇಟ್ ಸ್ಕ್ಯಾಮ್. ಮೊದಲನೇದಾಗಿ ಈ KYC ಸ್ಕ್ಯಾಮ್ ಅಂದರೆ ಏನು ಅಂತ ನಾವು ನೋಡಿದ್ರೆ, ನಿಮಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ಗಳ ಮೂಲಕ ನಿಮ್ಮ KYC ಅಪ್ಡೇಟ್ ಮಾಡಬೇಕು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ನ ನಿಮ್ಮ ಪ್ಯಾನ್ ಕಾರ್ಡ್ಗೋ ಅಥವಾ ಆಧಾರ್ ಕಾರ್ಡ್ಗೋ ಲಿಂಕ್ ಮಾಡಬೇಕು, ಅದು ಲಿಂಕ್ ಆಗಿಲ್ಲ, ಸೊ ಬೇಗ ಲಿಂಕ್ ಮಾಡಿ, ಈ ರೀತಿಯಾಗಿ ಹೇಳ್ತಾರೆ. ಅದನ್ನು ಈಗ ಲಿಂಕ್ ಮಾಡಲೇಬೇಕು ಅಂತ ಹೇಳಿ ಒಂದು ರೀತಿ ನಿಮಗೆ ಭಯಪಡಿಸುವಂಥ ಕರೆಗಳು, ಮೆಸೇಜಸ್ಗಳು ಬರ್ತವೆ. ಈ ಐಡೆಂಟಿಟಿ ವೆರಿಫಿಕೇಷನ್ ಪ್ರೋಸೆಸ್ಗಳ ದುರ್ಬಳಕೆ ಮಾಡಿಕೊಂಡು ಜನರನ್ನು ಈ ಹ್ಯಾಕರ್ಸ್ ವಂಚನೆ ಮಾಡ್ತಾರೆ. ಯಾವಾಗ ನಿಮ್ಮಿಂದಾನೇ ನಿಮ್ಮ ಸೆನ್ಸಿಟಿವ್ ಮಾಹಿತಿ ಅವರಿಗೆ ಸೋರಿಕೆ ಆಗುತ್ತೋ ಆಗ ಅವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮ್ಮ ಖಾತೆಯಲ್ಲಿರುವಂಥ ಹಣವನ್ನು ಎಗರಿಸಬಹುದು, ಅಥವಾ ವೈಯಕ್ತಿಕ ತೇಜೋವಧೆ ಮಾಡಬಹುದು, ಅಥವಾ ಫೇಕ್ ಐಡೆಂಟಿಟಿ ಕೂಡ ಅವರು ಕ್ರಿಯೇಟ್ ಮಾಡಿ ಅದನ್ನು ಮಿಸ್ಯೂಸ್ ಮಾಡಬಹುದು. ಇದು ವ್ಯಕ್ತಿಯಾಗಲಿ, ಬಿಸ್ನೆಸ್ಗಳಿಗಾಗಲಿ ಅಥವಾ ಯಾವುದೇ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಗೂ ಕೂಡ ಈ ರೀತಿ ಒಂದು ಸಮಸ್ಯೆ ಖಂಡಿತವಾಗ್ಲೂ ಕಾಡುತ್ತೆ. ಅವ್ರುಗಳೇ ಈ ಖದೀಮರ ಮೇನ್ ಟಾರ್ಗೆಟ್. ಹಾಗಾದರೆ ಇವರಿಂದ ಬಚಾವಾಗೋದು ಹೇಗೆ? ನಂಬರ್ 1, ಯಾವುದೇ KYC ಅಪ್ಡೇಟ್ಗಳಿಗೆ ಕರೆಗಳು ಬಂದರೆ ನಿಮ್ಮ ಬ್ಯಾಂಕ್ಗೆ ನೀವು ಕಾಲ್ ಮಾಡಿ ಅದನ್ನು ಖಾತ್ರಿಪಡಿಸ್ಕೊಳ್ಳಿ. ಮತ್ತೊಂದು ವಿಷಯ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಬ್ಯಾಂಕ್ನವರು ನಿಮಗೆ ಕಾಲ್ ಮಾಡಿ ನಿಮ್ಮ ಆಧಾರ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್ ಅಥವಾ ಕಾರ್ಡ್ ಡೀಟೇಲ್ಸ್ಗಳನ್ನ ಕೇಳೋದಿಲ್ಲ. ಆ್ಯಂಡ್ ನಂಬರ್ 2, ಯಾವುದೇ ಕರೆಗಳು ಬಂದರೂ ಕೂಡ ನೀವು ಅದನ್ನು ವೆರಿಫೈ ಮಾಡಬೇಕು. ನಿಮಗೆ ಯಾವುದೇ ಬ್ಯಾಂಕ್ನ ನಂಬರ್ ಅಥವಾ ಇಮೇಲ್ ID ಬೇಕಿದ್ದರೆ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅದನ್ನು ಪಡ್ಕೊಳ್ಬೇಕು. ಬೇರೆ ಯಾವುದೋ ಒಂದು ಪ್ರಾಕ್ಸಿ ವೆಬ್ಸೈಟಿಂದ ನೀವು ನಂಬರನ್ನು ಪಡ್ಕೊಂಡ್ರೆ ಅಥವಾ ವೆಬ್ಸೈಟನ್ನು ಅಥವಾ ಆ ಒಂದು IP ಅಡ್ರೆಸ್ಸನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಅದು ಒಂದು ರೀತಿ ಸ್ಕ್ಯಾಮ್ಗೆ ತಳ್ಳುವಂಥ ದಾರಿ ಆಗಿರುತ್ತೆ. ನಂಬರ್ 3, ನಿಮಗೆ ಯಾವುದೇ ರೀತಿಯ ಸೈಬರ್ ವಂಚನೆಯ ಡೌಟ್ ಬಂತು ಅಂದರೆ ತಕ್ಷಣ ನಿಮ್ಮ ಬ್ಯಾಂಕ್ನವರಿಗೆ ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕು. ಅದಾದಮೇಲೆ ಅಕೌಂಟ್ ಜೊತೆಗೆ ಟ್ರಾನ್ಸಾಕ್ಷನ್ಗಳನ್ನ ನೀವು ಫ್ರೀಸ್ ಮಾಡಿಸ್ಬೇಕು. 4ನೇದು, ಬ್ಯಾಂಕ್ನಿಂದಾನೇ ಯಾವ ರೀತಿ KYC ಅಪ್ಡೇಟ್ ಮಾಡಬೇಕು ಅಂತ ನೀವು ತಿಳ್ಕೊಳ್ಳಿ. ಮೊದಲನೇದು ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಅದರ ಪ್ರೋಸೆಸ್ ಯಾವ ಥರ ಇರುತ್ತೆ ಅನ್ನೋದನ್ನು ನೀವು ಮುಂಚೆನೇ ತಿಳಿದಿಟ್ಕೋಬೇಕು. ಸೊ ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಕರೆಗಳು ಬರುತ್ತೋ ಅದನ್ನು ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಇನ್ನು ನೀವು ಏನೆಲ್ಲ ಮಾಡಬಾರ್ದು ಅಂತ ಅದನ್ನು ಕೂಡ ನೋಡೋಣ ಬನ್ನಿ. ಮೊದಲನೇದು, ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಯಾರ ಬಳಿಯೂ ನೀವು ಹಂಚ್ಕೊಳ್ಬೇಡಿ, ಎಸ್ಪೆಷಲಿ ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ಕಾರ್ಡ್ ಡೀಟೇಲ್ಸ್. ನಂಬರ್ 2ನೇದು, ನಿಮ್ಮ ಅಕೌಂಟ್ ಲಾಗಿನ್ ಡೀಟೇಲ್ಸ್ ಇರ್ಬೋದು, ಕಾರ್ಡ್ ಇನ್ಫಾರ್ಮೇಷನ್ ಇರ್ಬೋದು, ಪಿನ್ಗಳು, ಪಾಸ್ವರ್ಡ್ಗಳು ಅಥವಾ OTPನೇ ಆಗಲಿ, ಯಾವುದನ್ನು ಕೂಡ ನೀವು ಯಾರ ಬಳಿನೂ ಹಂಚ್ಕೊಳ್ಬೇಡಿ. ಆ್ಯಪ್ಗಳಲ್ಲೂ ಅಷ್ಟೇ ಅಥವಾ ವೆಬ್ಸೈಟ್ಗಳಲ್ಲೂ ಅಷ್ಟೇ, ಎಲ್ಲೇ ಇದರ ಡೀಟೇಲ್ಸ್ ಕೇಳಿದ್ರು ಅದನ್ನು ನೀವು ಟೈಪ್ ಮಾಡೋಕ್ಕೆ ಹೋಗಬೇಡಿ, ಜೊತೆಗೆ ಅದನ್ನು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ. ನಂಬರ್ 3ನೇದು, ಯಾವುದೇ ಗೊತ್ತಿಲ್ಲದಿರೋ ಅಥವಾ ಅನುಮಾನಾಸ್ಪದ ಲಿಂಕ್ಗಳನ್ನು ಅನಾವಶ್ಯಕವಾಗಿ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ದುಡ್ಡು ಮಾಡಬಹುದು, ಫ್ರೀ ಫೋನ್ ಗೆಲ್ಲಬಹುದು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತೆಲ್ಲ ಅವ್ರು ನಿಮಗೆ ಮೊಬೈಲ್ಗಳಿಗೆ ಅಥವಾ ಇಮೇಲ್ ಮುಖಾಂತರ ಲಿಂಕನ್ನು ಕಳಿಸ್ಕೊಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವುಗಳನ್ನ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಿಷ್ಟು KYC ಫ್ರಾಡ್ ಕುರಿತಾದಂಥ ಒಂದು ಚಿಕ್ಕ ಇನ್ಫಾರ್ಮೇಷನ್. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಜಗತ್ತು ಇಷ್ಟೆಲ್ಲ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ರೂ ಕೂಡ ಈ ರೀತಿಯ ಮೋಸ ಮಾಡೋರಿಗೆ ಜನ ಈಸಿಯಾಗಿ ಬಿದ್ದುಬಿಡ್ತಾರೆ, ಅವರ ಬಲೆಗೆ ಈಸಿಯಾಗಿ ಸಿಕ್ಕಾಕೊಳ್ತಾರೆ. ಹಾಗಾಗಿ ಇಂಥ ಖದೀಮರ ಬಗ್ಗೆ ಇರಲಿ ಎಚ್ಚರ. ನಾಳೆ ಮತ್ತೊಂದು ರೀತಿಯ ಸೈಬರ್ ಸ್ಕ್ಯಾಮ್ ಬಗ್ಗೆ ನಿಮಗೆ ಹೇಳ್ತೀವಿ. ಅಲ್ಲಿವರೆಗೂ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.